ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೌಡ್ಗೆರೆಗೆ ಶೂಟಿಂಗ್ ಬಂದಿದ್ದೆ. ಸೊ ಈ ದೇವಸ್ಥಾನದ ಬಗ್ಗೆ ನನಗೆ ಏನೋ ಒಂದು ಪ್ರೀತಿ ವಿಶ್ವಾಸ, ಏನೋ ದೇವ್ರ ಮೇಲೆ ಅಪಾರವಾದ ಶಕ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಮ್ಮ ಗೋವಿಂದೇಗೌಡರು ಈ ವಿಡಿಯೋ ಮುಖಾಂತರ ತಿಳಿಸ್ತಾರೆ. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಮೊದಲು ಇಲ್ಲಿ ಚಿಕ್ಕದೊಂದು ದೇವಸ್ಥಾನ ಇತ್ತು. ಇಲ್ಲಿದ್ದು ಅವಾಗ ಏನಾಯಿತು, ಇಲ್ಲಿಂದ ಗರ್ಭಗುಡಿ ಇಲ್ಲಿಂದ ಕಟ್ಕೊಂಡು ಮತ್ತೆ ಹೊಸದಾಗಿ ಕಟ್ಟಿ ಇದನ್ನೆಲ್ಲ ಮಾಡಿ ವಿಗ್ರಹನೆಲ್ಲ ಸ್ಥಾಪನೆ ಮಾಡಾದ್ಮೇಲೆ ತುಂಬ ಅದ್ಭುತವಾಗಿ ಬಂದಿದೆ ಸರ್. ಗೌಡ್ರೆ, ಈ ದೇವಸ್ಥಾನದಲ್ಲಿ ಏನೇ ಹರಕೆ ಹೊತ್ಕೊಂಡ್ರು ಕೂಡ ಈಡೇರುತ್ತಂತೆ, ಹೌದಾ? ಹೌದು ಸರ್. ಇಲ್ಲಿ 7 ವಾರ ತೆಂಗಿನಕಾಯಿ ಕಟ್ಟಿ ನಿಮ್ಗೆ ಏನು ಅಂದ್ಕೊಂಡಿರ್ತೀರೋ ಅದನ್ನು ಹರಕೆ ಈಡೇರಿಸುವಂಥದ್ದು ಇಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ. ಇದೇ ಸಾಕ್ಷಿ ಅದಕ್ಕೆಲ್ಲ. ತುಂಬ ಈ ಕಡೆ ಇದೆ ಮತ್ತು ಈ ಕಡೆಲ್ಲ ಇದೆ ನೋಡಿ. ಇದೆಲ್ಲ ಹರಕೆಕಾಯಿ. ಹರಕೆಕಾಯಿ ಇದನ್ನೆಲ್ಲ ಹರಕೆ ಕಟ್ಟಿರೋ ಕಾಯಿನೇ ಇದು. ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಅಂದರೆ ಅದು 3 ವಾರದಲ್ಲಿ ಈಡೇರುತ್ತೆ. 3 ವಾರದಲ್ಲಿ ಈಡೇರಿತು ಅಂತ ಹೇಳ್ಬಿಟ್ಟು ನೀವು ಸ್ಟಾಪ್ ಮಾಡೋಂಗಿಲ್ಲ. ಅದನ್ನು 7 ವಾರ ಕಂಟಿನ್ಯೂ ಬರಬೇಕು. ಒಬ್ಬೊಬ್ಬರಿಗೆ 2 ವಾರದಲ್ಲಿ ಆಗಿದೆ, ಒಬ್ಬೊಬ್ಬರಿಗೆ 3 ವಾರದಲ್ಲಿ 4 ವಾರದಲ್ಲಿ ಆಗಿದೆ, ಒಬ್ಬೊಬ್ರಿಗೆ 7 ವಾರ ತಗೊಂಡಿದೆ. ತುಂಬ ಅದ್ಭುತ. ಎಷ್ಟು ನಂಬಿಕೆಯಿಂದ ಮಾಡ್ತೀರೋ ಅದಷ್ಟು ಸತ್ಯ. ಸರಿ, ಮತ್ತೆ ಇನ್ನೇನಾದರೂ ವಿಶೇಷತೆ ಇಲ್ಲಿ ಬಸಪ್ಪ ನೋಡಿದ್ದಾರೆ. ಬಸಪ್ಪನ ಬಗ್ಗೆ ಹೇಳಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ. ತುಂಬ ದೇವಸ್ಥಾನಗಳು, ಪಾಳ್ಬಿದ್ದ ದೇವಸ್ಥಾನಗಳನ್ನೆಲ್ಲ ದೊಡ್ಡದಾಗಿ ಇದು ಮಾಡಿದ್ದಾರೆ. ಮತ್ತು ಇಲ್ಲಿ ಅದ್ರ ಸತ್ಯ ಅಂತೂ ಸಖತ್ತಾಗಿದೆ. ಅಲ್ಲಿ ಬಸಪ್ಪನ ವಿಗ್ರಹ ಮಾಡಿದಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ಬಸಪ್ಪನ ವಿಗ್ರಹ ಅಂತ ಅಂದರೆ ದೊಡ್ಡ ಬಸವಪ್ಪ ಅಂತ ಒಂದಿತ್ತು. ಅದು ದೈವ ದಿನ ಆದಮೇಲೆ ಅಲ್ಲಿ ಅವ್ರಿಗೋಸ್ಕರನೇ ಒಂದು ಇದನ್ನ ಮಾಡೋದು, ಏನು ಶಿಲೆ ಅಂತೇಳಿ ಮಾಡಿದ್ರು. ಹಂಗೆ ಮಾಡಿದ್ಮೇಲೆ ಈ ಚಿಕ್ಕದೊಂದು ಬಸಪ್ಪನ ತಗೊಂಬಂದು ಇದು ಮಾಡೋದು. ಅದು ಪ್ರತಿಷ್ಠಾಪನೆ ಆದಮೇಲೆ ಚಿಕ್ಕದೊಂದು ಬಸಪ್ಪ ಇದೆ. ಅದು ಇನ್ನೂ ಅದ್ಭುತವಾದ ಪೌಡ. ಹೌದು, ಬಸಪ್ಪ ನೋಡ್ಬೋದು. ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲೇ ಪಕ್ಕದಲ್ಲಿ ಇಲ್ಲೇ ನೋಡ್ಬೋದು. ಇಲ್ಲೇ ನೋಡ್ಕೊಂಡು ಇಲ್ಲಿಂದ ನಾವು ಒಳಗೆ ಎಂಟ್ರಿ ಈ ತೇರಿನ ಬಗ್ಗೆ ಸಾಯಂಕಾಲ 6 ಗಂಟೆಗೆ ಅವಾಗ ಉತ್ಸವ ಮತ್ತು ವಿಜಯಲೆ ಎಲ್ಲ ನಡೀತೈತಿ. ಹೌದು, ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ತುಂಬ ಒಂಥರ ಏನೋ ಇಲ್ಲಿ ಬಂದರೆ ಒಂಥರ ಉಲ್ಲಾಸ, ಏನೋ ಸಂತೋಷ, ಏನೋ ಒಂದು ಸಾಧಿಸಿದ್ದೀವಿ ಅನ್ನೋದೊಂದು ನಮ್ಮಲ್ಲಿ ಮೂಡುತ್ತೆ. ಆದರೆ ಇದು ದಿನ ಮಾಡ್ತಾರೆ. ಪ್ರತಿದಿನ 6 ಗಂಟೆಗೆ ಪೂಜೆ ಅಲ್ಲಿ ಅಮ್ಮನವ್ರ ಪೂಜೆ ಮುಗಿದ ತಕ್ಷಣ ಆ ದೇವಸ್ಥಾನದ ಉತ್ಸವ ಮಾಡಿ ಮತ್ತೆ ಉಯ್ಯಾಲೆ ಒಂದಿದೆ. ಉಯ್ಯಾಲೆ ಬಿಟ್ಟು ಉಯ್ಯಾಲೆ ಎಲ್ಲ ಆಗುತ್ತೆ. ಹೌದು, ಅದಕ್ಕೆ ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮನವರು ತುಂಬ ಹೆಚ್ಚುವರಿ ಹಾಕಿದ್ದು ಹಿಂಗೆ ಅದ್ಭುತವಾಗಿ ಬೆಳೀತಾ ಇರೋದು. ಅಂದರೆ ಅಷ್ಟೇ ಶಕ್ತಿ. ತಾಯಿ ದೊಡ್ಡವರೆಲ್ಲ ತಾಯಿ ಇದೆಯಲ್ಲ, ನಮ್ಮ ಪರಂಪರೆ ಅನಾವರಣ. ಅದು ಎಕ್ಸಿಬಿಷನ್ಗೆ ಫ್ರೀನಾ ಅಮೌಂಟ್ ಕಟ್ಟಬೇಕು? ಅಲ್ಲಿ ಮಕ್ಳಿಗೆ ಮಾತ್ರ ಫ್ರೀ ಇರುತ್ತೆ. ದೊಡ್ಡವರಿಗೆ ಎಲ್ಲ ಒಂದು ಇಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ನಮ್ಮ ರಾಜರ ಮನೆತನದಿಂದ ಹಿಡಿದು ಪ್ರತಿಯೊಂದೂ ಎಲ್ಲನೂ ಅಲ್ಲಿ ನೀವು ನೋಡ್ಬೋದು. ಅದು ಮಕ್ಕಳು ಅಂತ ಹೇಳ್ತಾರೆ. ನನಗೆ ಈಗ ನೆನಪಾಯ್ತು. ಈಗ ಯಾವ ಏಜ್ಗೆ ಅಮೌಂಟ್ ತಗೊಳ್ತೀವಿ? ಅದು ಒಂದು 18 ಇಯರ್ಸ್ ಮೇಲ್ಗಡೆ. ಆ 18 ಇಯರ್ಸ್ ಮೇಲ್ಗಡೆ ಅಮೌಂಟ್ ತೊಗೊತಾರೆ. ಅದು ಮಕ್ಕಳಿಗೆ ಅಂತ ಹೇಳಿ ಫ್ರೀ ಬಿಟ್ಟಿರೋದು ಅಷ್ಟೇ. ಅದನ್ನು ಇಲ್ಲಿ ಪ್ರತಿದಿನ ಇಷ್ಟೋ ಜನ ಸೇರ್ತಾರ? ಎಷ್ಟೇ ಜನ ಅಲ್ಲ, ಇದು ಇವತ್ತು ವಾರ ಇಲ್ಲ, ವಾರದ ದಿವಸ ಬಂದಂತೂ ತುಂಬ ಜನ ಬರುತ್ತೆ. ನಮ್ಮ ಮನೆ ಸ್ವಂತವರು ತುಂಬ ಇದನ್ನು ಯಾರಿಗೆ ಫೋನ್ ಅದು ಅಷ್ಟೇ ಸಿಗೋಣ.